ಸುಬ್ಬು, ನೀನು ಅರ್ಶನ ಹಚ್ಚಲ್ವಾ? ನಾನಾ ಮೇಡಮ್? ಯಾಕೆ ಹಚ್ಚಬಾರ್ದು? ಅವಳ ಜೊತೆ ಜಾಸ್ತಿ ಕಾಲ ಕಳೆಯೋದು ನೀನೇ. ಅವಳ ಕಷ್ಟ ಸುಖಕ್ಕಾಗೋದು ನೀನೇ, ಅವಳನ್ನ ಅರ್ಥ ಮಾಡ್ಕೊಂಡಿರೋದು ನೀನೇ. ಒಳ್ಳೆ ಸ್ನೇಹಿತನಾಗಿ ಹಾರೈಸು. ಬಾ ಹಚ್ಚು. ಯಜಮಾನ್ರೆ, ನಾನು ಹಚ್ಚೋ. ಆಯ್ತು. ಅಮ್ಮ ತಗೊಳ್ಳಿ. ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಾಯ್ತು, ನಮಗೂ ಆನಂದ ಆಯಿತು. ನಮ್ಮ ವರಲಕ್ಷ್ಮಿ ವರದಾ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಲ್ವ. ಅರ್ಶನದ ನೀರು ಬಿದ್ಮೇಲಂತೂ ಆ ಮುಖದ ಕಳೆನೇ ಚೇಂಜ್ ಆಗೋಯ್ತು. ನಮ್ಮ ಶ್ರೀವಲ್ಲಿ ಮೊದಲೇ ದಂತದ ಗೊಂಬೆ, ಅರ್ಶನದ ನೀರು ಬಿದ್ಮೇಲಂತೂ ಶ್ರೀಗಂಧದ ಗೊಂಬೆನೇ ಆಗ್ಬಿಟ್ಲು. ಶ್ರೀವಲ್ಲಿ, ಸುಬ್ಬನ್ ಮಿಸ್ ಮಾಡ್ಕೋತಿದ್ಯಾ? ಇಲ್ಲ ಅಂತ ಹೇಗೆ ಹೇಳಿ ಅಕ್ಕ. ಅಣ್ಣ ಮತ್ತು ವರ ಇಬ್ಬರು ಕೂತ್ಕೊಂಡು ಅರ್ಶನ ಶಾಸ್ತ್ರ ಮಾಡಿಸ್ಕೊಂಡ್ರು, ನಾನು ಒಬ್ಳೇ ಕೂತ್ಕೊಂಡು ಮಾಡಿಸ್ಕೊಂಡೆ. ಆದರೆ ನನ್ನ ಜೊತೆ ಸುಬ್ಬು ಇರಲಿಲ್ಲ. ಪರವಾಗಿಲ್ಲ ಅಕ್ಕ, ನನ್ನ ಮದುವೆ ಆಗಲಿ, ಅವನು ನನಗೆ 3 ಗಂಟೆ ಕಟ್ಟಲಿ, ಆಗ ನಾನು ಅವನಿಗೆ ಮೂಗ್ ದಾರ ಹಾಕ್ತೀನಿ. ಸರಿಯಾಗಿ ಹೇಳಿದೆ ಮಗಳೇ, ಈಗ ನೀನು ಈ ತಾಯಿಗೆ ತಕ್ಕ ಮಗಳಾದೆ. ಸುಬ್ರಹ್ಮಣ್ಯ, ನಿನ್ನ ಕತೆ ಅಷ್ಟೇ. ಇಂಥ ಒಂದು ದಿನಕ್ಕೋಸ್ಕರ ನಾವೆಷ್ಟು ಕಾಯ್ತಾ ಇದ್ವಿ ಗೊತ್ತಾ ಬೀಗ್ರೆ. ನೀವು ನಮ್ಮ ಜೊತೆ ಕೂತ್ಕೊಂಡು ನಗ್ನಗ್ತಾ ಮಾತಾಡ್ತಿದ್ರೆ ಇದು ಕನಸೋ ನೆನಸೋ ಅನ್ನಿಸ್ತಿದೆ. ಹಂಗೆ ಯಾಕೆ ಅನ್ಕೋತೀರಾ ಬೀಗ್ರೆ? ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಪ್ರತಿಯೊಂದು ಹೀಗೆ ಇರುತ್ತೆ. ಅದು ಅಲ್ಲದೆ ಮುಂಚೆ ಇಲ್ಲ, ನಾನು ನಿಮ್ಮ ಹತ್ರ ತುಂಬ ಮಾತಾಡ್ಬಿಟ್ಟಿದ್ದೀನಿ, ತುಂಬ ಜಗಳ ಮಾಡಿಬಿಟ್ಟಿದ್ದೀನಿ. ನಮ್ಮ ಮನೆ ಬಾಡಿಗೆಗಿದ್ದೀರಾ, ಬಾಡಿಗೆಗೆ ಸರಿ ಕೊಡಲ್ಲ, ಹಾಗೆ ಹೀಗೆ ಅಂತ ಮನ್ಸಿಗೆ ನೋವು ಮಾಡಿದ್ದೀನಿ. ಈಗ ಅದು ಯಾವುದಾದ್ರೂ ಮನಸ್ಸಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದು ಆಚೆ ಬಿಸಾಕ್ಬಿಡಿ. ಇನ್ನು ಮುಂದೆ ನಾನು ಆ ರೀತಿ ಮಾತಾಡೋಕ್ಕಾಗತ್ತೆಯೇ? ಖಂಡಿತ ಆಗೋದಿಲ್ಲ.
ಯಾಕೆಂದ್ರೆ ಇದು ಬೀಗರ ಮನೆ, ಜೊತೆಗೆ ನನ್ನ ಮಗಳು ಬಾಳ್ಬೇಕಾದ ಮನೆ. ಅದಕ್ಕೆ ಇನ್ನು ಮುಂದೆ ಆ ಥರ ಏನೂ ಆಗಲ್ಲ. ಏನೇ ಇದ್ರೂ ಈ ಥರದ್ದು ಸಂತೋಷದ ವಿಷಯಗಳೇ, ಆಯ್ತಾ? ನಗ್ನಗ್ತಾ ಹೀಗೆ ಕೊನೆಯವರೆಗೂ ಖುಷಿಯಾಗಿರೋಣ, ಸರಿನಾ? ಕೇಳ್ತಿಯಲ್ಲಮ್ಮ, ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂದಮೇಲೆ ಯಾವಾಗ್ಲೂ ನಗುನೇ ತುಂಬಿರುತ್ತೆ ತಾನೆ. ಮಮ್ಮಿ, ಈ ಸಂಭ್ರಮನೆಲ್ಲ ನೋಡ್ತಾ ಇದ್ರೆ ನನ್ನ ಕಣ್ಣೇ ಬೀಳುತ್ತೆ ಅಂತ ಅನ್ನಿಸ್ತಿದೆ. ಸುಮ್ಮನಿರಲಿ ಸುಂದರ ದರಿದ್ರ. ನನ್ಗೆ ಇವರೆಲ್ಲ ಹೀಗೆ ನಗ್ತಾ ಇರೋದು ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಕಣ. ಇವಳ ಜಾಗದಲ್ಲಿ ನಮ್ಮ ಮೇಡಮ್ ಮರಿನಾರು ಗೆದ್ದು ಬಿಟ್ಟಿದ್ರೆ ಆ ವೈಭೋಗನೇ ಬೇರೆ ಕಣ. ಮಮ್ಮಿ, ನೀನಿನ್ನು ಆ ಯೋಚನೆ ಬಿಟ್ಟಿಲ್ವಾ? ಆ ಯೋಚನೆ ಬಿಡಬೇಕು ಅಂತೀನಿ, ಆದರೆ ಅದೇ ಯೋಚನೆ ಪದೇ ಪದೇ ಬಂದು ಬಂದು ನನ್ನ ಎದೆ ಚುಚ್ಚುತ್ತಾ ಇದೆ ಕಣೋ. ಅಲ್ಲ ಕಣ, ಒಂದು ಕೆಲಸ ಮಾಡ್ತೀನಿ, ನಾನು ನಾಳೆ ಅಲ್ಲಿಗೆ ಹೋಗ್ಬಿಡ್ತೀನಿ ಆ ಮನೆಗೆ. ಯಾಕೆಂದ್ರೆ ನಾನು ಎಲ್ಲಿದ್ರು ಅಲ್ಲಿದೆ ಯೋಚನೆ ನನಗೆ. ನಾನು ಅಲ್ಲಿಗೆ ಹೋಗಿ ಏನೇನು ನಡೆಯುತ್ತೆ ಅಂತ ಎಲ್ಲ ವಿಚಾರಿಸ್ತೀನಿ, ಕಣ್ಣಾರೆ ನೋಡ್ತೀನಿ. ನೀನು ಇಲ್ಲೇನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು. ಅಲ್ಲ ಕಣ, ನಮ್ಮ ಕಾರ್ತಿಕೇಯನನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದ ಮೇಡಮರು ಅದೆಂಗೋ ಇನ್ನೊಬ್ಬರನ್ನ ಇಷ್ಟಪಡಕ್ ಸಾಧ್ಯ? ಅದೆಂಗೋ ಇನ್ನೊಬ್ರು ಕೈಲಿ ತಾಳೆ ಕಟ್ಸ್ಕೊಳಕ್ ಸಾಧ್ಯ? ನಾನಿದನ್ನೆಲ್ಲ ಅಲ್ಲಿ ಏನೇನು ಆಗ್ತಿದೆ ಅನ್ನೋದನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಅಲ್ಲಿ ಹೋಗೇ ನೋಡ್ತೀನಿ. ಅರ್ಥವಾಯ್ತೇನೋ? ಅರ್ಥವಾಯ್ತು ಬಿಡು ಮಮ್ಮಿ. ಏನು ನಾಳೆ ನೀನು ಇಲ್ಲಿ, ನಾನು ಅಲ್ಲಿ. ಬಿಡ್ತೀರಿ ನೀನು ಅಲ್ಲಿ, ನಾನು ಇಲ್ಲಿ. ಅಂಗವಾದರಿಗೆ ಅವ್ವ ಅಪ್ಪಾಜಿ, ಅಪ್ಪಾಜಿ ಅವ್ವ ಅವ್ವ. ಏನಾಯ್ತು ಮಗಳೇ? ಅಮ್ಮ, ಸುಬ್ಬು ಇನ್ನೂ ಬಂದಿಲ್ಲ ಅಮ್ಮ. ನನ್ನ ಮಗ ಬಂದೇ ಬಿಟ್ಟ. 100 ವರ್ಷ ಆಯ್ತು ಅವನಿಗೆ. ಹೆಂಡತಿಗಳು ನೆನ್ಸ್ಕೊತಾ ಇದ್ದಾಗೆ ಬಂದ್ಬಿಟ್ಟ. ಸುಬ್ರಹ್ಮಣ್ಯ, ಮದುವೆಗೆ ಮುಂಚೆ ಇದೆಲ್ಲ ಆದರೆ ಪರವಾಗಿಲ್ಲಪ್ಪ. ಆದರೆ ನನ್ನ ಮಗಳು ಮುಂದೆ ಹೆಂಡತಿ ಆಗೋಳು, ಅಂದರೆ ನಿನ್ನನ್ನು ಮದುವೆ ಆಗೋಳು. ಮದುವೆ ಆದಮೇಲೆ ಇಷ್ಟೆಲ್ಲ ಕಾಯಿಸೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಏಕೆಂದರೆ ನೀನೊಳಗೆ ತಾಳಿ ಕಟ್ಟಿದ ಕ್ಷಣದಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನ ಮಗಳೇ ಆಗಿರ್ತಾಳೆ. ಮಿನಿಸ್ಟ್ರ್ ಮನೆ ಕಡೆ ಸ್ವಲ್ಪ ಯೋಚನೆ ಮಾಡೋದನ್ನು ಕಮ್ಮಿ ಮಾಡಿಕೊಂಡು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಮುಂದೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅಮ್ಮ, ಅರ್ಶನಶಾಸ್ತ್ರ ಎಲ್ಲ ಹೇಗೆ ನಡೀತು? ಎಲ್ಲ ಚೆನ್ನಾಗೈತಪ್ಪ. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಣ್ಣ, ಶ್ರೀವಲ್ಲಿ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ಲು. ಸಾರಿ ಶ್ರೀವಲ್ಲಿ. ಅಯ್ಯೋ ಪರವಾಗಿಲ್ಲ ಸುಬ್ಬು, ಅದು ಶ್ರೀವಲ್ಲಿ
ಶ್ರೀವಲ್ಲಿ ಸ್ವಲ್ಪ ನಿಧಾನನಮ್ಮ. ಅರ್ಶನದ ನೀರು ಬಿದ್ಮೇಲೆ ಹುಷಾರಾಗಿರ್ಬೇಕು. ಅಯ್ಯೋ ಚಿಕ್ಕಮ್ಮ, ನೀವು ಸುಮ್ಮನೆ ಇರಿ, ನನಗೇನೂ ಆಗೋದಿಲ್ಲ. ಸುಬ್ಬು ನನ್ನ ಜೊತೆ ಇರೋವರೆಗೂ ನನಗೆ ಯಾವುದೇ ರೀತಿ ಯೋಚನೆ ಇಲ್ಲ ಅಲ್ವಾ ಸುಬ್ಬು? ಅದ್ ಸರಿ, ಶ್ರಾವಣಿ ಮದುವೆ ಹೇಗೆ ನಡೀತದೆ? ಇವಾಗ ಅದೆಲ್ಲ ಮಾತಾಡೋ ಸಮಯ ನಮಗ್ಲೆ. ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಸುಬ್ಬು, ನೀನ್ ಹೋಗಿ ಬೇಗ ರೆಡಿ ಆಗ್ಬಿಟ್ ಪಾಪ. ನಿನಗೂ ಇವತ್ತೇ ಅಷ್ಟೇ ಶಾಸ್ತ್ರ ಮಾಡಿ ಮುಡ್ಸೋಣ. ಅಮ್ಮ, ನಾನು ಹೇಳಿದ್ದಿನ ನೀನು ಇವ್ರಿಗೆ ಹೇಳಿಲ್ವಾ? ಸುಬ್ರಹ್ಮಣ್ಯ, ಅದು ನಾನು ಸುಬ್ಬು, ಅದೇನು ಅಂತ ನೀನೇ ಹೇಳಪ್ಪ. ಏನಿಲ್ಲ ಬಿಗ್ರೆ, ಅರ್ಶದ ನೀರು ಮೈ ಮೇಲೆ ಬಿದ್ಮೇಲೆ ಮದುಮಕ್ಕಳು ಎಲ್ಲೂ ಓಡಾಡೋ ಹಾಗಿಲ್ಲ. ಅದು ಸಂಪ್ರದಾಯ, ಅದು ನಿಮಗೂ ಗೊತ್ತು. ನಾನಾಗಲಿ ಸುಬ್ಬು ಆಗಲಿ ಶ್ರಾವಣಿಯಮ್ಮವ್ರ ಮದುವೆಯಲ್ಲಿ ಇರಲೇಬೇಕು. ಅವ್ರ ಮದುವೆಗೆ ನಾವು ಓಡಾಡಲೇಬೇಕು. ಇದು ಅವ್ರ ಮನೆ ಋಣ ತೀರ್ಸಕ್ಕಿರೋ ಅವಕಾಶ. ಇದು ಒಂದು ವಿಷಯದಲ್ಲಿ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು. ಹಂಗಾದ್ರೆ ಅರ್ಶಿ ಶಾಸ್ತ್ರ ಮಾಡೋದೇ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ಅದೇಂಗಾಗತ್ತೆ? ಅರಿಶಿನದ ನೀರು ಬೀಳ್ದಲೆ ಮದುಮಕ್ಕಳು ಹಸಿಮಣೆನೇ ಇರಂಗಿಲ್ಲ ಅಲ್ವೇನಾ? ಇಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ ಇಂದ್ರಮ್ಮವ್ರೆ. ಮೇಡಮ್ ಮದುವೆ ಮುಗಿಸ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ, ಆಮೇಲೆ ಅರ್ಶಿನ ಶಾಸ್ತ್ರ ಮಾಡಿ ಅದಾದ್ಮೇಲೆ ನಾನು ರಿಸೆಪ್ಷನ್ಗೆ ರೆಡಿ ಆಗ್ತೀನಿ. ಆಯ್ತು ಬಿಡಿ ಅಳಿ ಅಂದ್ರೆ, ನೀವಿಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನಾನು ಬೇಡ ಅನ್ನೋದಕ್ಕಾಗತ್ತೆಯೇ? ನನ್ನ ಮಗಳ ಸಂತೋಷನೇ ನಮ್ಮ ಸಂತೋಷ. ಅದಕ್ಕೆ ತಾನೇ ಮದುವೆಗೆ ಒಪ್ಕೊಂಡಿರೋದು. ಹೀಗಿರುವಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಏನಂತೀರ ರೀ? ಆಯ್ತಾಯ್ತು, ನೀನು ಹೇಳಿದ್ಮೇಲೆ ಆಯ್ತು. ಸುಬ್ಬು, ನಾಳೆ ಅಲ್ಲಿ ಏನೇನು ಶಾಸ್ತ್ರ ನಡೀತಾ ಇದೆ? ನಾಳೆ ಅಲ್ಲಿ ಬಳೆ ಶಾಸ್ತ್ರ ಇದೆ. ಅಪ್ಪ, ನಾವು ಮದುವೆ ದಿನನೇ ಬಳೆ ಶಾಸ್ತ್ರ ಇಟ್ಕೊಂಡಿದೀವಲ್ವಾ? ಹೌದೌದು, ಎಲ್ಲ ಮದುವೆ ದಿನ ಆದ್ರೇನೆ ಸರಿ. ಯಾಕಂದ್ರೆ ರಿಸೆಪ್ಷನ್ಗೆ ಬೇರೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ತಯಾರಿ ಮಾಡ್ಕೊಳಕ್ಕೆ ಅಂತ ಏನಿದೆ? ಕ್ಯಾಟ್ರಿಂಗ್ ಅವ್ರು ಹೇಳಾಗಿದೆ, ಫೋಟೋದವ್ರು ಹೇಳಾಗಿದೆ, ವಿಡಿಯೋದವ್ರು ಹೇಳಾಗಿದೆ, ಚೌಟ್ರಿಯವ್ರು ಹೇಳಾಗಿದೆ, ಪಿ ಪಿ ಡುಮ್ ಡುಮ್ ಅವ್ರಿಗೂ ಹೇಳಾಗೋಗಿದೆ. ಇನ್ನೇನಿದ್ರು ಅದನ್ನೆಲ್ಲ ಮ್ಯಾನೇಜ್ ಮಾಡೋದಷ್ಟೇ. ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡಿ. ಹಾಗಾದರೆ ನಂದೊಂದು ಬೇಡಿಕೆ, ಶ್ರಾವಣಿಯಮ್ಮವ್ರ ಬಳೆ ಶಾಸ್ತ್ರಕ್ಕೆ ಈ ಮನೆಯಿಂದ ಯಾವ ಹೆಂಗಸರು ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಮ್ಮ ವಿಶಾಲು ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಬರ್ಬೋದಾ? ಏನ್ ಬಿಗ್ರೆ ನೀವು ಇದಕ್ಕೆಲ್ಲ ಪರ್ಮಿಷನ್ ಕೇಳ್ಬೇಕಾ? ಇಲ್ಲಿ ನಾವೆಲ್ಲ ಇರ್ತೀವಲ್ಲ, ಇಲ್ಲಿನ ಕೆಲಸ ನಾವು ನೋಡ್ಕೋತೀವಿ ಬಿಡಿ. ಹೌದೌದು, ಮಿನಿಸ್ಟ್ರು ಮನೆ ಕೆಲಸ ಬೇರೆ, ಅದು ಅಲ್ಲದೆ ಋಣ ಅಂತ ಬೇರೆ ಹೇಳ್ತಿದ್ದೀರಾ. ಹೋಗ್ಬಿಟ್ಟು ಬೇಗ ಬಂದ್ಬಿಡಿ. ಅನಂತಶೀಲ ಪದ್ಮನಾಭ, ಬಳೆ ಶಾಸ್ತ್ರನ ನನಗೆ ಬಳೆಗಳು ಅಂದರೆ ಬಹಳ ಇಷ್ಟ. ನಾನು ನಾಳೆ ವಿಶಾಲು ಜೊತೆಗೆ ಬಳೆ ಶಾಸ್ತ್ರಕ್ಕೆ ಬಂದು ಹೋಗ್ಬೋದಾ? ಅದಕ್ಕೇನಂತ ಬಿಗ್ರೆ, ಖಂಡಿತ ಬನ್ನಿ. ದೊಡ್ಡ ಮಾತು. ತಮ್ ನಮ್ ತಮ್ ನಮ್ ನಮ್. ವರ, ಹೋಗಿ ನಿಮ್ಮ ಅಣ್ಣನಿಗೆ ಸಿಹಿ ತಿನ್ಸಮ್ಮ. ಅಣ್ಣ, ಸ್ವೀಟು. ಅನ್ನು ವರ, ಒಂದು ನಿಮಿಷ. ನೀನು ನಮ್ಮಣ್ಣಂಗೆ ಸ್ವೀಟ್ ತಿನ್ಸಿದ್ಯಾ? ಮುಂದೆ ಸುಬ್ಬು ನನ್ನ ಗಂಡ ಆಗೋನು, ಅವನಿಗೆ ನಾನೇ ಸ್ವೀಟ್ ತಿನ್ನಿಸ್ತೀನಿ. ಕೊಡು.
ಹೌದೌದು, ಶ್ರೀವಲ್ಲಿ ಸುಬ್ಬುಗ್ ಸ್ವೀಟ್ ತಿನ್ನಿಸಿದ್ರೆ ಲೆಕ್ಕ ಪಕ್ಕ ಆಗತ್ತೆ. ಸುಬ್ರಹ್ಮಣ್ಯ, ನೀನು ತಿನ್ಸೋ. ಶ್ರಾವಣಿ ಅಮ್ಮನ ಮದುವೆ ಎಲ್ಲಿ ನಡೀತಾ ಇದೆ ಅಂತ ಹುಡುಕ್ಬೇಕು. ಶ್ರಾವಣಿ ಅಮ್ಮನ ನೋಡಿ ನಾನು ಮಾತಾಡಿಸ್ಬೇಕು, ಎಲ್ಲ ಸತ್ಯನೂ ಹೇಳಬೇಕು. ಈ ಮದುವೆ ನಡೆಯೋದಕ್ಕೆ ಬಿಡಬಾರ್ದು, ಈ ಮದುವೆ ಆಗಬಾರ್ದು. ಇಲ್ಲೇ ಕೂತಿದ್ನಲ್ಲ? ಇಲ್ಲ, ಸರಿಯಾಗಿ ನೋಡ್ತಾ ಇಲ್ವಾ? ದೂರದಿಂದ ನೋಡ್ದೆ, ಇಲ್ಲೇ ಕೂತಂಗಿತ್ತು ಕಣ. ವಿಜಯ, ನಮ್ಮ ಮನೇಲಿ ಹಿಂದಿನಿಂದಲೂ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ನಮ್ಮ ಮನೆ ಹಿರೀಕರು ಮನೆ ಮಗಳಿಗೆ ಅಥವಾ ಸೊಸೆಗೆ ತೊಡಸ್ಬೇಕು ಅಂತ ಒಂದು ಬಳೆ ನೆತ್ತಿಟ್ಟಿದ್ದಾರೆ. ಇದನ್ನ ನನ್ನ ಅತ್ತೆ ನನಗೆ ತೊಡಸಿದ್ರು. ಆದರೆ ನನ್ನ ಮಗಳಿಗೆ ನಾನು ತೊಡ್ಸಕ್ಕಾಗಲಿಲ್ಲ. ಈಗ ಶ್ರಾವಣಿಗೆ ಈ ಬಳೆನ ಅವಳ ಅತ್ತೆ ಆಗೋಳು ತೊಡಸ್ಬೇಕು. ಈಗ ಈ ಬಳೆನ ಅವಳಿಗೆ ತೊಡಸಿ ನಮ್ಮನೆ ಬೆಳಕಾಗಿ ಬಾಮ್ಮ ಅಂತ ಅತ್ತೆ ಸೊಸೆನ ಬರ್ಮಾಡ್ಕೊಳ್ಬೇಕು. ಅಂದ್ರೆ ಶ್ರಾವಣಿಗೆ ಈ ಬಳೆನ ನಾನು ತೊಡಸ್ಬೇಕಾ? ದೊಡ್ಡ ಮನೆ ಪದ್ಧತಿನ ಯಾರು ತಾನೇ ಮಾಡಲ್ಲ ಅಂತ ಹೇಳ್ತಾರೆ. ಖಂಡಿತ ತೊಡಸ್ತೀನಿ. ಅದರಲ್ಲೂ ದೊಡ್ಡ ಮನೆ ಕುಡಿನೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋದು ನಮಗೆ ತುಂಬಾ ಖುಷಿ ಆಗ್ತದೆ. ಕೊಡಿ.
ಒಂದು ನಿಮಿಷ ಬಂದೆ. ಮಮ್ 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 ಮದನ್, ಯಾರ್ದದು ಫೋನು? ಮಾವ ನನಗೂ ಗೊತ್ತಿಲ್ಲ. ನಮಸ್ಕಾರ ಪದ್ಮನಾಭ ಅವರೇ, ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ಒಳ್ಳೇದಾಗಲಿ. ನಮಸ್ಕಾರ ನಮಸ್ಕಾರ. ಯಜಮಾನ್ರು, ನಾನು ಕಾಂತಮ್ಮ. ನೀವು ಚೆನ್ನಾಗಿದ್ದೀರಾ? ಎಲ್ಲ ಕ್ಷೇಮ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಎಲ್ಲ ನಮ್ಮ ಕುಟುಂಬದ ಮೇಲೆ ಇರಬೇಕಾದ್ರೆ ನಾವು ಚೆನ್ನಾಗಿರ್ತೀವಿ. ಮಗಳ ಮದುವೆ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ನಿಮ್ದೇ ಯಜಮಾನ್ರೆ. ಶ್ರಾವಣಿ ಮುಂದೆ ಬಳೆ ಶಾಸ್ತ್ರ ಇದೆಯಲ್ಲ, ಅದಕ್ಕೋಸ್ಕರ ಬಂದ್ವಿ. ನಿಮ್ಮ ಮಗಳ ಮದುವೆಯಲ್ಲಿ ನಾವುಗಳು ಓಡಾಡಬೇಕಾಗಿತ್ತು, ಆದರೆ ಇಬ್ಬರು ಮಕ್ಕಳು ಮದುವೆನೂ ಅಕ್ಕಪಕ್ಕ ಬಂದ್ಬಿಡ್ತಲ್ಲ, ಎಂಥ ವಿಪರ್ಯಾಸ ನೋಡಿ. CM ಕಾಲ್ ಮಾಡಿ. ನಾನು ಒಂದು ನಿಮಿಷ ಬರ್ತೀನಿ. ಮದನ್, ಅಕ್ಕ ಇಲ್ಲಿ ನೋಡು, ಶಾಸ್ತ್ರ ಮುಂದುವರಿಸಿ. ಎಷ್ಟು ಚೆನ್ನಾಗಿದೆ ಈ ಬಳೆ. ಹಳೆ ಕಾಲದ್ದು ಆಂಟಿ ಪೀಸ್ ಸಲು. ಯಾರ್ದು ಶ್ರಾವಣಿಮ್ಮ? ಈ ಬಳೆ ಅಜ್ಜಿ ನನಗೋಸ್ಕರ ತಂದಿರೋದು. ನಮ್ಮ ವಂಶದಲ್ಲಿ ಮನೆ ಹಿರೀಕರು ಈ ಬಳೆನ ಮನೆ ಮಗಳಿಗೆ ಅಥವಾ ಮನೆ ಸೊಸೆಗೆ ಹಾಕ್ತಾರಂತೆ. ಈ ಬಳೆನ ಈಗ ನಾನು ಹಾಕ್ಕೋಬೇಕು. ಈ ಬಳೆನ ನನಗೆ ಅತ್ತೆ ಆಗೋರು ಹಾಕೋಬೇಕನ್ಬಿಟ್ಟು ಸುಮ್ಮನೆ ಕೂತಿದ್ದೀರಲ್ಲ, ನಿಮ್ಮ ಕೈಗೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಕೈ ಕೊಡಿ ಇಲ್ಲಿ.